ಲಿವಿಂಗ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದೇವೆ. ನಾನು ರಜನಿ ರೈ ಅಂತ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿದ್ದೇನೆ. ಹಾಗೆ ನಮ್ಮ ಜೊತೆ ನಮ್ಮ ಕೋಆರ್ಡಿನೇಟರ್ ಇನ್ನೊಬ್ಬರು ಸತೀಶ್ ಕಾಮತ್ ಇದ್ದಾರೆ. ಹಾಗೆ ನಮ್ಮ ಶಿಕ್ಷಕರಾದ ಅಮಿತಾ ಸುಧೀರ್ ಇದ್ದಾರೆ. ಹಾಗೆ ಅಕ್ಷತಾ ಕಾಮತ್ ಇದ್ದಾರೆ. ನಾವೆಲ್ಲ ನಿಮಗೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ಪರಿವಾರದಿಂದ ಸೋಮನಾಥ ದರ್ಶನ ಹಾಗೂ ರುದ್ರ ಪೂಜೆಯ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಎಲ್ರಿಗೂ ಈ ಆಗುವ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಹೇಳೋದೇನಂತ ಹೇಳಿದ್ರೆ, ನೀವು ಎಲ್ಲರೂ ಈಗ ಸೋಮನಾಥ ಜ್ಯೋತಿರ್ಲಿಂಗದ ಬಗ್ಗೆ ಕೇಳಿರ್ಬೋದು. ಅದು 1000 ವರ್ಷದ ಹಿಂದೆ ಗಜ್ನಿ ಮಹಮ್ಮದ್ ಅಂತ ಧ್ವಂಸ ಮಾಡಿದ್ರು. ಅದರ ನಂತರ ಅದು 17 ಸಲ ಅದನ್ನು ಅಟ್ಯಾಕ್ ಮಾಡಿದ್ರು, ಧ್ವಂಸ ಮಾಡಿದ್ರು. ಅಟ್ಯಾಕ್ ಮಾಡಿಕೊಂಡು ಅದನ್ನು ಧ್ವಂಸ ಮಾಡಿದ್ರು. 17ನೇ ಸಲ ಕಂಪ್ಲೀಟ್ಲಿ ಲಿಂಗ ಸಮೇತ ಅದನ್ನು ಧ್ವಂಸ ಆಗಿತ್ತು. ಬಟ್ ಅದರ ನಂತರದ ಏನಾಗಿದೆ ಅಂತ ಯಾರಿಗೂ ಏನು ವಿಷಯ ಗೊತ್ತಿಲ್ಲ. ಇವಾಗ ಅದು ಸರ್ಫೇಸ್ ಆಗಿದೆ, ಇವಾಗ ಅದು ಕಾಣಲಿಕ್ಕೆ ಬರ್ತಾ ಇದೆ. ಏನಂತ ಹೇಳಿದ್ರೆ, ಆ ಲಿಂಗ ಧ್ವಂಸ ಆಡಿದ ಮೇಲೆ ಆ ಲಿಂಗದ ಕೆಲವು ತುಣುಕುಗಳು ಇದೆ ಅಲ್ವಾ, ಅದನ್ನು ಕೆಲವು ಅಗ್ನಿಹೋತ್ರ ಸಮುದಾಯ ಕುಟುಂಬದವರು, ಪುರೋಹಿತರು ಅದನ್ನು ಗುಪ್ತವಾಗಿ ಇಟ್ಕೊಂಡು ಅದರ ಪೂಜೆ ಮಾಡ್ತಾ ಇದ್ರು. ಅದರ ನಂತರ ಹೀಗೇನೆ ಅವರ ತಲಾಂತರದಿಂದ ಅವರು ಅದನ್ನು ಕಂಟಿನ್ಯೂ ಮಾಡ್ತಾ ಹೋದ್ರು. ಆಮೇಲೆ ಇವಾಗ ಇತ್ತೀಚೆಗೆ ಒಂದು 100 ವರ್ಷದ ಹಿಂದೆ ಅದನ್ನು ಪೂಜೆ ಮಾಡ್ತಿರುವ ಪುರೋಹಿತರು ಅದನ್ನು ಕಾಂಚಿ ಶಂಕರಾಚಾರ್ಯ ಸ್ವಾಮಿ ಹತ್ರ ಹೋಗಿ ಮಾತಾಡಿದರು. ಇಂಥ ಒಂದು ಪವರ್ಫುಲ್ ಲಿಂಗ ನಾವು ಅದನ್ನು ಪ್ರಿಸರ್ವ್ ಮಾಡ್ಕೊಂಡು, ಅಂದ್ರೆ ನಾವು ರಕ್ಷಣೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ, ಇನ್ನು ಮುಂದೆ ಇದನ್ನು ನಾವು ಏನ್ ಮಾಡಬೇಕು ಅಂತ ಆ ವಿಷಯದನ್ನು ಅವ್ರು ಕೇಳ್ಕೊಂಡು ಬಂದಾಗ ಆ ಸ್ವಾಮೀಜಿಯವರು ಆ ಬಗ್ಗೆ ಹೇಳಿದರು, ಇದನ್ನು ನೀವು ಇನ್ನು 100 ವರ್ಷ ಹೀಗೇನೆ ಪೂಜೆ ಮಾಡಿಕೊಂಡು ಕಾಪಾಡಿಕೊಂಡು ಹೋಗಿ, ಅದರ ನಂತರ ಬೆಂಗಳೂರಲ್ಲಿ ಶ್ರೀ ರವಿಶಂಕರ್ ಅಂತ ಒಬ್ಬರು ಮಹಾತ್ಮರು ಇರ್ತಾರೆ, ಅವರ ಕೈಗೆ ಅದನ್ನು ಸಮರ್ಪಣೆ ಮಾಡಿದರೆ ಅವರು ಮತ್ತೆ ಅದನ್ನು ಹೇಗೆ ಮಾಡಬೇಕಂತ ಅದನ್ನು ಅವರಿಗೆ ಗೊತ್ತಿರ್ತದೆ ಅಂತ ಹೇಳಿದರು. ಹಾಗೇನೆ ಇತ್ತೀಚೆಗೆ 2 ವರ್ಷದ ಹಿಂದೆ ಮಹಾಶಿವರಾತ್ರಿ ಟೈಮಲ್ಲಿ ಆ ಪುರೋಹಿತರು ಆ ಲಿಂಗವನ್ನು ತಂದು ಅವರಿಗೆ ಸಮರ್ಪಣೆ ಮಾಡಿದರು. ಇವಾಗ ಆ ವಿಷಯ ಬಗ್ಗೆ ನಮ್ಮ ಗುರುದೇವ ಶ್ರೀ ರವಿಶಂಕರ್ ತುಂಬಾ ಹೇಳಿದ್ದಾರೆ. ಸೊ ಅವ್ರು ಏನು ಹೇಳುದು ಅಂತ ಹೇಳಿದ್ರೆ, ಇದೊಂದು ಅದ್ಭುತ ಶಿಲೆ. ಅದರ ಜೈವಿಕ ತಜ್ಞರನ್ನು ತಂದು ಅದನ್ನು ಪರೀಕ್ಷೆ ಮಾಡುವಾಗ ಅದರಲ್ಲಿ ಏನೋ ಒಂದು ಅಯಸ್ಕಾಂತದ ಗುಣ, ಅದು ಕೂಡ ಸಾಧಾರಣ ಅಯಸ್ಕಾಂತದ ಗುಣ ಅಲ್ಲ. ಜನರಲಿ ನಮ್ದು ಸಾಧಾರಣವಾದ ಅಯಸ್ಕಾಂತದಲ್ಲಿ ಅದರ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಅದರ ಎಂಡಲ್ಲಿ ಸಿಗುವುದು. ಇದರಲ್ಲಿ ಹಾಗಲ್ಲ, ಇದರಲ್ಲಿ ನಡು ಭಾಗದಲ್ಲಿ ತುಂಬಾ ಅದ್ಭುತವಾದ ಅಯಸ್ಕಾಂತ ಗುಣ ಇದೆ. ಸೊ ಹಾಗೆ ಅದು 1000 ವರ್ಷದ ಹಿಂದೆ ಆ ಲಿಂಗ ಇತ್ತಲ್ಲ, 3 ಅಡಿ ಲಿಂಗ 2 ಅಡಿ ಮೇಲೆ ಗಾಳಿಯಲ್ಲಿ ತೇಲುತ್ತಿತ್ತಂತೆ. ಅಂದ್ರೆ ಇದನ್ನು ಸ್ಥಾಪನೆ ಮಾಡಿದವರು ಸಾಧಾರಣದವರಲ್ಲ, ಮಹಾತ್ಮರು, ಯಾವುದೋ ಲೋಕದಿಂದ ಮಾಡಿದ್ದಾರೆ ಹಾಗೆ. ಸೊ ಅಂಥ ಒಂದು ಲಿಂಗವನ್ನು, ಅದರ ತುಣುಕುಗಳನ್ನು ಈಗ ಲಿಂಗ ರೂಪ ಕೊಟ್ಟು ಗುರುಗಳು ಅದನ್ನ ಎಲ್ಲ ದೇಶದಾದ್ಯಂತ ಅದರ ಪ್ರದರ್ಶನ ಮಾಡ್ತಿದ್ದಾರೆ. ಎಲ್ಲರಿಗೂ ಒಂದು ನಿಜವಾದ ಲಿಂಗದ ಹತ್ತಿರದ ದರ್ಶನವಾಗಲಿ, ಅದರ ಮಹಾತ್ಮೆ ತಿಳಿಯಲಿ ಅಂತ. ಅದರ ನಂತರ ಅದನ್ನ ಸಮಯ ಬಂದಾಗ ಅದರ ಪ್ರತಿಷ್ಠಾಪನೆ ಮಾಡುತ್ತಾರೆ. ಸೊ ಇವಾಗ ನಾವು ನಮ್ಮ ಒಂದು ಸುಸಂದರ್ಭ ಹೇಳಿದ್ರೆ, ಮಂಗಳೂರಿಗೆ ಇದು ಬರ್ತಾ ಇದೆ. 13ನೇ ತಾರೀಕಿಗೆ ಮಂಗಳದೇವಿ ಟೆಂಪಲ್ ರೋಡಲ್ಲಿ ರಮಾಲಕ್ಷ್ಮಿ ನಾರಾಯಣ ಹಾಲ್ ಅಂತ ಇದೆ. ಅಲ್ಲಿ ಬೆಳಿಗ್ಗೆ 9:30ಯಿಂದ ಸಾಯಂಕಾಲ 7:30ವರೆಗೆ ತನಕ ರುದ್ರ ಪೂಜೆ ಸಮೇತ ಇದರ ಮತ್ತೆ ಸತ್ಸಂಗದ ಒಟ್ಟಿಗೆ ಇದರ ದರ್ಶನ ಮಾಡಲಿಕ್ಕೆ ನಾವು ಎಲ್ಲ ಪಬ್ಲಿಕ್ಗೆ ಅವಕಾಶ ಮಾಡಿಕೊಡ್ತಾರೆ, ಎಲ್ಲರೂ ಬರ್ಬೋದು ಇದಕ್ಕೆ. ಹಾಗೇನೆ 14ನೇ ತಾರೀಕು ಕಲ್ಲಡ್ಕದಲ್ಲಿ ಇದೇ ರೀತಿಯ ಸಮಾರಂಭವನ್ನು ಅಲ್ಲಿ ಇದು ಶ್ರೀರಾಮ ವಿದ್ಯಾ ಕೇಂದ್ರ ಅಲ್ಲಿ ಆಗ್ತಾ ಇದೆ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ. ಸೊ ಈ ವಿಷಯದ ಬಗ್ಗೆ ನಾವು ನಿಮ್ಗೆ ಇದು ಎಲ್ಲ ಜನರಿಗೂ ತಿಳಿಯಲಿ, ಇದರ ದರ್ಶನ ಅವರಿಗೆ ತುಂಬಾ ಅಂದ್ರೆ ಈಸಿಯಾಗಿ ಆಗಲಿ ಅಂತ ನಮ್ಮ ಉದ್ದೇಶ. ಸೋಮನಾಥಕ್ಕೆ ಹೋಗಿ ಅವರಿಗೆ ಆ ದರ್ಶನ ನೋಡೋದು ತುಂಬಾ ಕಷ್ಟ. ಬಟ್ ಅಂಥ ಒಂದು ಲಿಂಗ ನಮ್ಮ ಜಾಗ, ನಮ್ಮ ಮನೆಗೆ ಬರ್ತಾ ಇದ್ದ ಹಾಗೆ ಇದೆ. ಸೊ ಎಲ್ಲರೂ ಅದರ ಒಳ್ಳೆಯ ದರ್ಶನ ತೆಗೆದುಕೊಂಡು ಪುನೀತರಾಗಲಿ ಅಂತ ನಮ್ಮ ಉದ್ದೇಶ.